IPL ಓಪನಿಂಗ್ ಮ್ಯಾಚಲ್ಲಿ CSK ವಿರುದ್ಧ ಸೋತು ಬಂದಿರುವಂತಹ RCB, ಡೆಲ್ಲಿ ವಿರುದ್ಧ ಗೆದ್ದು ಬಂದಿರುವಂತಹ ಪಂಜಾಬ್ನ ಎದುರು ಹಾಕೊಳ್ತಾ ಇದೆ ಇವತ್ತು. ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸೊ ಇವರ ನಡುವೆ ಹೆಡ್ ಟು ಹೆಡ್ ಸ್ಟಾಟ್ಸ್ ಏನಿದೆ, ಯಾವ ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ, ಯಾರಿಗೆ ಅಡ್ವಾಂಟೇಜ್ ಇದೆ ಅನ್ನೋದನ್ನೆಲ್ಲ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ತನಕ IPL 2024ರಲ್ಲಿ 5 ಮ್ಯಾಚ್ ನಡೆದಿದ್ದಾವೆ. ಆ 5 ಮ್ಯಾಚಲ್ಲೂ ಹೋಮ್ ಟೀಮ್ ಏನೇ ಗೆದ್ದಿರೋದು. ಸೊ ಟ್ರೆಂಡ್ ಈ ರೀತಿ ನಡೀತಾ ಇರೋದ್ರಿಂದ RCB ಫ್ಯಾನ್ಸ್ ಇದೇ ಇವತ್ತು ಕಂಟಿನ್ಯೂ ಆಗಿ ವಿನ್ ಆಗಲಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಬಟ್ ಈ ಕಡೆ ಪಂಜಾಬ್ ಈ ಸಾರಿ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಮೊದಲ ಮ್ಯಾಚ್ ಅನ್ನ ಗೆದ್ದಿರೋ ಕಾನ್ಫಿಡೆನ್ಸ್ ಅಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇರ್ತಾರೆ ಕೂಡ. ಇವರ ಮಧ್ಯ ಹೆಡ್ ಟು ಹೆಡ್ ನೋಡ್ಕೊಂಡ್ರೆ ಇಬ್ರು 31 ಮ್ಯಾಚ್ ಗಳನ್ನ ಆಡಿದ್ದಾರೆ. ಅದರಲ್ಲಿ RCB 14 ಗೆದ್ದಿದೆ, ಪಂಜಾಬ್ 17 ಗೆದ್ದಿದೆ. ಸೊ ಇಲ್ಲೂ ಕೂಡ ಪಂಜಾಬ್ ಸ್ಲೈಟ್ ಆಗಿ ಮುಂದೆ ಇದೆ. ಹಾಗೇನೆ ಈ ಗ್ರೌಂಡ್ ಅಲ್ಲಿ ಇವರಿಬ್ರು ಆಡಿರೋ ಮ್ಯಾಚ್ ಗಳು ಅಂತ ತಗೊಂಡ್ರೆ ಟೋಟಲ್ ಆಗಿ 11 ಮ್ಯಾಚ್ ಅನ್ನ ಆಡಿದ್ದಾರೆ. ಅದರಲ್ಲಿ RCB 6 ಗೆದ್ದಿದೆ ಅಂಡ್ ಪಂಜಾಬ್ 5 ಗೆದ್ದಿದೆ. ಸೊ ಈ ಸ್ಟಾಟ್ಸ್ ಪ್ರಕಾರ ಇಬ್ರು ಈಕ್ವಲ್ ಆಗಿ ಕಾಣ್ತಾರೆ. ಬಟ್ ಇವು ಸ್ಟಾಟ್ಸ್ ಅಷ್ಟೇ. ಅದಕ್ಕಿಂತ ಇಂಪಾರ್ಟೆಂಟ್ ಈಗ ಪ್ರೆಸೆಂಟ್ ಇರೋ ಪ್ಲೇಯರ್ಸ್ನ ಡಿಸ್ಕಸ್ ಮಾಡೋದು. RCB ವಿಷಯಕ್ಕೆ ಬಂದರೆ ಈಸಿಯಾಗಿ ಎಲ್ರಿಗೂ ಕಾಣೋದು ಅವರ ಬೌಲಿಂಗ್. ಫೀಲ್ಡಲ್ಲೂ ಆಪ್ಷನ್ಸ್ ಇಲ್ಲ, ಬೆಂಚಲ್ಲೂ ಆಪ್ಷನ್ಸ್ ಇಲ್ಲ. ಇರೋದ್ರಲ್ಲಿ ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಅನ್ನೋದನ್ನು ಅನಲೈಸ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಮೇಯ್ನ್ ಆಗಿ ಇದು ನಡೀತಾ ಇರೋದು ಚಿನ್ನಸ್ವಾಮಿಯಲ್ಲಿ. ಎಲ್ರಿಗೂ ಹೋಮ್ ಅಡ್ವಾಂಟೇಜ್ ಅಂತ ಇರುತ್ತೆ. ಆದರೆ RCBಗೆ ಇರುವಂಥ ನೆಗೆಟಿವ್ಗೂ ಈ ಸ್ಟೇಡಿಯಂನ ಪಾಸಿಟಿವ್ಗೂ ಮ್ಯಾಚೇ ಆಗಲ್ಲ. ಅದರಿಂದನೇ ಅವರ ರೆಕಾರ್ಡ್ ಕೂಡ ಇಲ್ಲಿ ಸರಿ ಇಲ್ಲ. 83 ಮ್ಯಾಚಲ್ಲಿ 39 ಮಾತ್ರ ಗೆದ್ದಿರೋದು RCB ಚಿನ್ನಸ್ವಾಮಿಯಲ್ಲಿ. ಸೊ ಇಲ್ಲಿ ಆಸ್ ಆಲ್ವೇಸ್ ಬ್ಯಾಟ್ಸ್ಮನ್ಸ್ ತುಂಬಾನೇ ಮುಖ್ಯ. ಒಳ್ಳೆ ಬ್ಯಾಟಿಂಗ್ ಇದೆ. ರಜತ್ ಪಟಿದಾರ್ ಅವರು ಸ್ವಲ್ಪ ಫಾರ್ಮ್ ಅಲ್ಲಿ ಕಾಣ್ತಾ ಇಲ್ಲ. ಈ ಕಡೆ ಮ್ಯಾಕ್ಸಿ ಮೇಲೆ ಡಿಪೆಂಡ್ ಆಗಿದೆ ಟೀಮ್ ಆ ಎಕ್ಸ್ಟ್ರಾ ರನ್ಸ್ ನ ತಗೊಂಡು ಬರೋದಕ್ಕೆ. ಫ್ಯಾಫ್ ಆಸ್ ಆಲ್ವೇಸ್ ಫಾರ್ಮ್ ಅಲ್ಲಿ ಇದ್ದಾರೆ. ಕೊಹ್ಲಿ ಕೂಡ ಜಾಯ್ನ್ ಆಗ್ತಾರೆ. ಅಂಡ್ ಹೋದ ಮ್ಯಾಚ್ ನ ಬಿಗ್ಗೆಸ್ಟ್ ಪಾಸಿಟಿವ್ ದ ಫಿನಿಶರ್ಸ್ ಲೋವರ್ ಮಿಡ್ಲ್ ಆರ್ಡರ್ ವರ್ಕ್ ಆಗಿದೆ RCBಗೆ. ಅನುಜ್ ರಾವತ್ ಹಾಗೆ DK ಮೇಲೆ ತುಂಬಾನೇ ನಂಬಿಕೆ ಬಂದಿರುತ್ತೆ ಎಲ್ರಿಗೂ. ಅವರು ಅದನ್ನ ಕಂಟಿನ್ಯೂ ಮಾಡಬೇಕು. ಇನ್ನು ಬೌಲಿಂಗ್ ವಿಷಯದಲ್ಲಿ ಏನು ಚೇಂಜಸ್ ಮಾಡಲ್ಲ ಅಂತ ಅನ್ಕೊಳ್ತೀನಿ. ಬಿಕಾಸ್ ಆಪ್ಷನ್ಸ್ ಇಲ್ಲ. ಇದನ್ನೇ ಒಂದು ಯೂನಿಟ್ ಆಗಿ ನಂಬಿಕೆ ಇಟ್ಟು ತೆಗೆದುಕೊಂಡು ಹೋಗಬೇಕು ಮುಂದಿನ ಮ್ಯಾಚ್ಗಳಲ್ಲಿ. ಗ್ರೀನ್ ಹಾಗೆ ಮಯಾಂಕ್ ಡಾಗರ್ ಅವರು ಇಂಪ್ರೆಸ್ ಮಾಡಿದ್ರು. ಡಾಗರ್ ಅವರ ಮೇಲೆ ಹೆಚ್ಚು ಭರವಸೆಯನ್ನು ಇಡಬೇಕು. ಅಂಡ್ ಅಲ್ಸರಿಗಿಂತ ಫರ್ಗ್ಯೂಸನ್ ಬೆಟರ್ ಅನ್ನೋದು ಎಲ್ಲರ ಒಪಿನಿಯನ್. ಬಟ್ ಮೊದಲ ಪ್ರಿವ್ಯೂನಲ್ಲಿ ಹೇಳಿದ ಹಾಗೆ ವೇರಿಯೇಷನ್ಸ್ ಇರೋ ಟಾಪ್ಲಿ ತುಂಬಾನೇ ಹೆಲ್ಪ್ ಆಗ್ತಾರೆ. ಸ್ಪೆಷಲಿ ಹೊಸ ರೂಲ್ನ ಬೌಲರ್ಸ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಆಫ್ ಕಟರ್ಸ್ ಹಾಗೆ ಸ್ಲೋ ಬಾಲ್ ಬೌನ್ಸರ್ಸ್ ಹಾಕೋರು ಚಿನ್ನ ಇದ್ದಂಗೆ ಆಗಿದ್ದಾರೆ. ನಿನ್ನೆ ನಡೆದಂಥ 2 ಮ್ಯಾಚ್ಗಳಲ್ಲೂ ನಾವು ನೋಡಿದ್ವಿ. ಸೊ ಆ ವೇರಿಯೇಷನ್ಸ್ನ ಚೇಂಜಸ್ನ ಹುಡುಕ್ಬೇಕು RCB ಒಂದು ರಾ ಪೇಸ್ಗಿಂತ. ಬಿಕಾಸ್ ಇದು ನಡೀತಾ ಇರೋದು ಚಿನ್ನಸ್ವಾಮಿಯಲ್ಲಿ ಆಗಿರೋದ್ರಿಂದ. ಇನ್ನು ಪಂಜಾಬ್ ಕಡೆ ಬಂದರೆ ನಾವು ಡಿಸ್ಕಸ್ ಮಾಡಿದ್ದ ಹಾಗೆ ಈ ಸಾರಿ ತುಂಬ ಬ್ಯಾಲೆನ್ಸ್ಡ್ ಆಗಿ ಇದ್ದಾರೆ. ಆ್ಯಂಡ್ ಅವರ ಪೇಸ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ. ಎಲ್ಲಿ ಬೇಕಾದರೂ ಬಾಲ್ ಮಾಡಬಹುದಾದಂಥ ಪ್ಲೇಯರ್ಸ್ ಅಲ್ಲಿ ಇದ್ದಾರೆ. ರಬಾಡಾ, ಕರಣ್, ಹರ್ಷದೀಪ್ ಸಿಂಗ್ ಹಾಗೆ ಹರ್ಷಲ್ ಪಟೇಲ್ ಬಗ್ಗೆ ನೆಗೆಟಿವ್ ತುಂಬಾ ಬಂತು. ಬಟ್ ಮ್ಯಾಚ್ ನೋಡಿದವರಿಗೆ ಗೊತ್ತಿರುತ್ತೆ. ಆ ಲಾಸ್ಟ್ ಓವರ್ಗಿಂತ ಮುಂಚೆ ತುಂಬಾ ಚೆನ್ನಾಗಿ ಮಾಡಿದ್ರು ಬೌಲಿಂಗ್ನ. ಆ್ಯಂಡ್ ಮಿಡಲ್ ಓವರ್ಸ್ನಲ್ಲಿ ಅವರ ಆ 2 ಓವರ್ಸ್ ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ಅವರಿಗೆ ಹೆಲ್ಪ್ ಆಗುವಂಥ ಈಗ ರೂಲ್ಸ್ ಕೂಡ ಬಂದಿದೆ. ಹಾಗೆ ನೋಡ್ಕೊಂಡ್ರೆ ರಬಾಡಾನೇ ಸ್ವಲ್ಪ ಫಾರ್ಮ್ ಅಲ್ಲಿ ಇಲ್ಲ. ಇವರ ಜೊತೆಗೆ ರಾಹುಲ್ ಚಹರ್ ಅವರು ಕೂಡ. ಇವರಿಬ್ರು ವಾಪಸ್ ಬಂದ್ರೆ ಪಂಜಾಬ್ ಬೌಲಿಂಗ್ ಅಟ್ಯಾಕ್ ಇನ್ನ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ವೆರೈಟಿಯಿಂದ ಫಿಲ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಯಾವಾಗ್ಲೂ ಅನ್ಕೊಳ್ತಾ ಇದ್ದ ಹಾಗೆ ಸ್ಯಾಮ್ ಕರನ್ನ ಪ್ರಮೋಟ್ ಮಾಡಿ ನಂಬರ್ 4ಗೆ ಕಳಿಸಿದ್ರು. ಅದು ಅಡ್ವಾಂಟೇಜ್ ಆಯ್ತು. ಅಂಡ್ ಅದೇ ಅವರಿಗೆ ಬೆಟರ್ ಆಪ್ಷನ್. ಬಿಕಾಸ್ ಇನ್ನಿಂಗ್ಸ್ನ ಅವರು ಬಿಲ್ಡ್ ಮಾಡ್ತಾರೆ ಚೆನ್ನಾಗಿ. ಆಲ್ಸೋ ಅಲ್ಲಿ ಲಿವಿಂಗ್ ಸ್ಟೋನ್ಗೆ ಇನ್ನ ಫ್ರೀಡಮ್ ಸಿಗುತ್ತೆ ಡೆತ್ ಅಲ್ಲಿ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಇನ್ನು ಇವರಿಗೆ ಸಾಥ್ ಕೊಡೋದಕ್ಕೆ ಜಿತೇಶ್ ಶರ್ಮಾ ಅವರು ಕೂಡ ಇದ್ದಾರೆ. ಇನ್ನು ಟಾಪ್ 3 ಬಗ್ಗೆ ಹೇಳೋದೇನು ಬೇಕಾಗಿಲ್ಲ. ಅನ್ಕೊಂಡ ಹಾಗೆ ಬೇಸ್ಟೋ ಓಪನ್ ಮಾಡಿದ್ರು, ಅನ್ಲಕ್ಕಿ ರನ್ಔಟ್ ಆದ್ರು. ಇಲ್ಲಾಂದ್ರೆ ಚೆನ್ನಾಗಿ ಕಾಣ್ತಾ ಇದ್ರು. ಈ ಕಡೆ ಧವನ್ ಅವರು ಒಳ್ಳೆ ಟಚ್ ಅಲ್ಲಿ ಕಾಣಿಸಿದ್ರು. ಅಂಡ್ ಪ್ರಭ್ಸಿಮ್ರನ್ ಸಿಂಗ್ ಕೂಡ ಪವರ್ ಪ್ಲೇನಲ್ಲಿ ಡಾಮಿನೇಟ್ ಮಾಡಿ ನಂತರ ಕರಣ್ ಜೊತೆ ಇನ್ನಿಂಗ್ಸ್ ಕೂಡ ಬಿಲ್ಡ್ ಮಾಡಿದ್ರು. ಸೊ ಪಂಜಾಬ್ ಡೆಫಿನೆಟ್ಲಿ ಬ್ಯಾಲೆನ್ಸ್ಡ್ ಆಗಿದೆ. ಬೇಸ್ಟೋ ಬಂದಿರೋದು ಅವರಿಗೆ ಒಂದು ಬಲ ಬಂದಂಗಾಗಿದೆ. ಇನ್ನು ಒಳ್ಳೆ ರೆಕಾರ್ಡ್ ಇರುವಂತಹ ರಬಾಡ ಕೂಡ ಎಫೆಕ್ಟಿವ್ ಆದ್ರೆ ಡೆಫಿನೆಟ್ಲಿ ಅವರು ಮುಂದೆ ಇರ್ತಾರೆ ಈ ಮ್ಯಾಚ್ ಅಲ್ಲಿ. ಇನ್ನು ಪ್ರತಿ ಮ್ಯಾಚಿನ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿನ ಪಿಚ್. ಇದು ನಡೀತಾ ಇರೋದು ನಮ್ಮ ಚಿನ್ನಸ್ವಾಮಿಯಲ್ಲಿ. ಕಂಡೀಷನ್ಸ್ ಅಂತ ನಾವೇನು ಎಕ್ಸ್ಟ್ರಾ ಮಾತಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರನ್ಗಳ ಸುರಿಮಳೆ ಇಲ್ಲಿ ಹರಿಯುತ್ತೆ. ಅಂಡ್ ಚೇಸ್ ಮಾಡೋರಿಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಅಂತ ಇರುತ್ತೆ. ಟೋಟಲ್ ಆಗಿ ಇಲ್ಲಿ 85 ಮ್ಯಾಚ್ಗಳು ನಡೆದಿದ್ದಾವೆ. ಬ್ಯಾಟಿಂಗ್ ಮೊದಲು ಮಾಡಿದವರು 37 ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. ಹಾಗೆ ಚೇಸ್ ಮಾಡಿದವರು 47 ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. ಸೊ ಇಲ್ಲಿ ಟಾಸ್ ತುಂಬಾನೇ ಇಂಪಾರ್ಟೆಂಟ್, ಸ್ಪೆಷಲಿ ಬೌಲಿಂಗ್ ವೀಕ್ ಆಗಿ ಕಾಣಿಸುವಂತಹ ಟೀಮ್ಗಳಿಗಂತೂ. ಸೊ RCBಗೆ ಟಾಸ್ ತುಂಬಾನೇ ಮುಖ್ಯ ಆಗುತ್ತೆ. ಬಿಕಾಸ್ ಇಡೀ ಮ್ಯಾಚ್ ಅನ್ನ ಸಿಂಗಲ್ ಹ್ಯಾಂಡೆಡ್ ಆಗಿ ಗೆಲ್ಸುವಂತ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ ಅವರ ಕಡೆ. ಸ್ಕೋರ್ಗೆ ತಕ್ಕ ಹಾಗೆ ಆಡೋದು, ಆ ಪ್ರೆಷರ್ನ ಹ್ಯಾಂಡಲ್ ಮಾಡುವಂತ ಸಿಚುವೇಶನ್ ಬೆಟರ್ ಅವರಿಗೆ. ಆಲ್ಸೋ ಈಗ ಲೋವರ್ ಮಿಡ್ಲ್ ಆರ್ಡರ್ ಕೂಡ ಜೊತೆಗೆ ಕೈ ಜೋಡಿಸಿರೋದ್ರಿಂದ ಡಿಫೆಂಡ್ ಮಾಡ್ತೀನಿ ಚಿನ್ನಸ್ವಾಮಿಯಲ್ಲಿ ಅನ್ನೋದು ಆ ಸಿಚುವೇಶನ್ ಕಷ್ಟ ಆಗುತ್ತೆ. ಸೊ ಪಂಜಾಬ್ ಇಲ್ಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಇದ್ದಾರೆ ಪೇಪರ್ ಮೇಲೆ. ಆದರೆ 2 ಟೀಮ್ಗಳಿಗೂ ಟಾಸ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಹಾಗೆ ಮ್ಯಾಚ್ನ ರಿಸಲ್ಟ್ ಟಾಸ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದಂತೂ ನಿಜ. ಸೊ ಇಷ್ಟು ಈ ಮ್ಯಾಚ್ನ ಪ್ರಿವ್ಯೂ ಆಗಿತ್ತು. ಇನ್ನು ನೀವು ಯಾವ ಟೀಮ್ ಗೆಲ್ಲತ್ತೆ ಇವತ್ತು ಅಂತ ಅನ್ಕೊಳ್ತಾ ಇದ್ದಾರಾ ಅನ್ನೋದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.